ಜಾತಿ ಗಣತಿ ಪ್ರಾರಂಭ ಆಗೋದಿದೆ. ಎಲ್ಲ ಒಳಪಂಗಡಗಳು ಏನೇ ಬರ್ತಿದ್ರು ಕೂಡ ಅದು ವೀರಶೈವ ಲಿಂಗಾಯತ ಸಮಾಜನೇ ಅಂತೇಳಿ ಪರಿಗಣಿಸಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ ಇದೆ. ಅದು ಹೂಗಾರ್ ಇರ್ಬೋದು, ಸಮಗಾರ್ ಇರ್ಬೋದು, ಯಾರೇ ಇರಲಿ ಲಿಂಗಾಯತರು, ಎಲ್ಲ ಲಿಂಗಾಯತರು ಕೂಡ ವೀರಶೈವ ಲಿಂಗಾಯತರೇ. ಇದನ್ನು ಬರೆಸಿದಾಗ ಮಾತ್ರ ನಮ್ಗೆ ತಾಕತ್ತು ಬರ್ಲಿಕ್ಕೆ ಸಾಧ್ಯ ಇದೆ. ಕೆಲವೊಬ್ಬರಿಗೆ 2N ಸೇರ್ಸಿದ್ರು, ಕೆಲವೊಬ್ಬರಿಗೆ 3N ಸೇರ್ಸಿದ್ರು. ಅದಕ್ಕೆ ನಾವೆಲ್ಲ ಲಿಂಗಾಯತರು ಒಡೆದು ಹೋದ್ವಿ, ರಾಜಕಾರಣಕ್ಕೆ ಒಡೆದು ಹೋಗಿದ್ದೇವೆ. ಅದಕ್ಕೆ ನಾನು ಹೇಳ್ತೀನಿ, ನಿರಂತರವಾಗಿ ಕರ್ನಾಟಕವನ್ನ ಆಳ್ಬೇಕಾದಂತ ತಾಕತ್ತಿರೋದು ಯಾರಿಗೆ ಅಂದ್ರೆ ಈ ವೀರಶೈವ ಲಿಂಗಾಯತರಿಗೆ ಮಾತ್ರ. ಆದ್ರೆ ಏನಾಗಿದೆ, ಇವತ್ತು ಈ ರೀತಿ ಮಾಡೋದ್ರಿಂದ, ವೀರಶೈವ ಲಿಂಗಾಯತ ಸಮಾಜವನ್ನು ಒಡೆಯೋದ್ರಿಂದಾಗಿ ಇವತ್ತು ನಾವು ಅಲ್ಪಸಂಖ್ಯಾತರಾಗ್ತಾ ಇದ್ದೀವಿ. ಈ ರಾಜ್ಯದಲ್ಲಿ ಮುಸಲ್ಮಾನರು ಬಹುಸಂಖ್ಯಾತರು ಅಂತ ಹೇಳಿದ್ದಾರೆ. ಹಂಗಿದ್ರೆ ಅವರಿಗೆ ಅಲ್ಪಸಂಖ್ಯಾತ ಸ್ಟೇಟಸ್ ಯಾಕೆ? ನಾನು ಕರ್ನಾಟಕ ಸರ್ಕಾರಕ್ಕೆ ಕೇಳ್ತೇನೆ, ಯಾರು ಈ ರಾಜ್ಯದಲ್ಲಿ ಬಹುಸಂಖ್ಯಾತರಿದ್ದಾರೆ ಅವ್ರಿಗೆ ಯಾಕೆ ಅಲ್ಪಸಂಖ್ಯಾತರು? ನಿಮ್ಮೆಲ್ಲ ಚಿಟ್ಟಿಗಳನ್ನ ಎಲ್ಲ ನನ್ನ ಕಿತ್ತಾಗಿಟ್ಕೋತೀನಿ. ನಾನು ಸಮಾಜ ಸಲಕ್ಕೆ ಮಾತಾಡ್ಲತ್ತೀನಿ. ವೀರಶೈವ ಲಿಂಗಾಯತ ಸಮಾಜ ಹೊಟ್ಟಿ ಉರಿತದ ನನಗ, ಅದಕ್ಕೆ ಮಾತಾಡಕತ್ತೀನಿ. ನಾನು ಪಕ್ಕಾ ಬಸವಾಭಿಮಾನಿ. ಯಾರಿಗಾದ್ರೂ ಅನುಮಾನ ಇದ್ರೆ ಆಮೇಲೆ ಬರೀ ಕೇಳ್ಕೊರಿ ನೀವು ನನ್ನ ಬಸವ ತತ್ವದ ಬಗ್ಗೆ. ಯಾರೋ ಒಂದ್ ಎರಡು ವಚನ ಕಲ್ತು ಇಲ್ಲಿ ಬಂದು ಹೇಳಿದ ಕೂಡಲೇ ಅವ್ರು ಬಸವಾಭಿಮಾನಿಗಳಲ್ಲ. ಅವರು ಹುಲ್ಸೂರಪ್ಪ ಅವ್ರು ನನ್ನ ಮದುವೆಗೆ ಸಾಕ್ಷಿ ಆಗಿದ್ರು. ಸಂಜೆ ಕಡೆ ಮದುವೆ ಮಾಡ್ಕೊಂಡಿನಪ್ಪ, ಗೊತ್ತಲ್ಲ. ನಾನೇನು ಪಂಚಾಂಗ ನೋಡ್ಲಿಲ್ಲ. ಆದ್ರೆ ಇವತ್ತು ನಾವೇನ್ ಹೇಳ್ತೀವಿ, ಬಸವ ತತ್ವವನ್ನು ನೀವು ಬೇಕಾದಷ್ಟು ಅಷ್ಟವರ್ಣ ಪಂಚಾಚಾರ ನೀವು ಪ್ರಚಾರ ಮಾಡಿ, ಲಿಂಗ ಪೂಜೆ ಬಗ್ಗೆ ಪ್ರಚಾರ ಮಾಡಿ, ವಿಭೂತಿ ಹಚ್ಕೋರಿ ಅನ್ರಿ, ತ್ರಿಕಾಲ ಪೂಜೆ ಮಾಡ್ಕೋರಿ ಅಂತ ಹೇಳ್ರಿ, ಪ್ರಸಾದದ ಬಗ್ಗೆ ಹೇಳ್ರಿ, ದಾನ ಧರ್ಮದ ಬಗ್ಗೆ ಹೇಳ್ರಿ, ನಮ್ಮ ಧರ್ಮವನ್ನು ಬೆಳೆಸ್ರಿ. ಆದ್ರೆ ಇದೇ ಧರ್ಮದ ಇನ್ನೊಂದು ಪರ್ಯಾಯ ಅಂತ ಹೇಳಿ ಅವ್ರ ಬಗ್ಗೆ ವಿರೋಧ ಮಾತಾಡೋದಿದೆಯಲ್ಲ, ಅದಕ್ಕೆ ನನಗೆ ವಿರೋಧ ಇದೆ ಗುರುಗಳೇ, ಅಷ್ಟೇ. ನಾವು ಬೇರೆ ಏನೂ ಅಲ್ಲ. ಜಗದ್ಗುರುಗಳಿಗೆ ವಿರೋಧ, ಆದಿ ಜಗದ್ಗುರು ರೇಣುಕಾಚಾರ್ಯರಿಗೆ ವಿರೋಧ, ಸನಾತನ ಧರ್ಮಕ್ಕೆ ವಿರೋಧ, ಇದು ನಾವು ಒಪ್ಪೋದಿಲ್ಲ. ನಿಮ್ಮ ಧರ್ಮವನ್ನು ಬೆಳೆಸ್ರಿ, ನಾವು ನಮ್ಮ ತಯಾರಿದ್ದೀವಿ. ವೀರಶೈವ ಲಿಂಗಾಯತ ಧರ್ಮವನ್ನು ಕಟ್ಟೋಣ. ಈ ಇಡೀ ಜಗತ್ತಿಗೆ ವಿಶ್ವಗುರು ಬಸವಣ್ಣ ಅನ್ನೋದನ್ನು ನಾವೆಲ್ಲರೂ ಕೂಡ ಮತ್ತೊಮ್ಮೆ ಸಾಬೀತು ಮಾಡಬೇಕಾಗಿದೆ. ಇಲ್ಲಿರುವಂತ ವೀರಶೈವ ಲಿಂಗಾಯತ ಬಂಧುಗಳಿಗೆ ವಿನಂತಿ ಮಾಡ್ತೇನೆ, ನೀವು ಒಗ್ಗಟ್ಟಾಗಿರಿ, ಒಂದಾಗಿರಿ. ನಿಮ್ ಜೊತೆಗೆ ನಾವು ಇದ್ದೇವೆ.